ಇದೊಳ್ಳೆ ಕತೆ ಆಯ್ತಲ್ಲ ನಿಮ್ದು. ನನಗಿದನ್ನೆಲ್ಲ ತಿಂದು ಅಭ್ಯಾಸ ಇಲ್ಲ, ನಾನೇನ್ ಮಾಡ್ಲಿ? ಸರಿ ಅಂಬುಜ, ಮುದ್ದೆ ತಗೋ, ಅನ್ನ ಹಾಕು. ವಾಟ್, ರೈಸಾ? ನಂಗೆ ರೈಸ್ ಎಲ್ಲ ಬೇಡ. ಸಂಜನಾ, ಮತ್ತೇನ್ ತಿಂತೀಯಮ್ಮ? ನಾನ್ ತಿನ್ನೋದು ಚಪಾತಿ, ಎಗ್ ರೋಲ್, ಚಿಕನ್ ರೋಲ್, ಪನ್ನೀರ್, ಸಮ್ ಸಾರ್ಟೆಡ್ ವೆಜೀಸ್ ಆ್ಯಂಡ್ ರೋಟಿ ಕರಿ, ದಾಲ್ ಕಿಚಡಿ, ಇದನ್ನೆಲ್ಲ ತಿಂತೀನಿ. ಆ್ಯಂಡ್ ಈವ್ನಿಂಗ್ ಟೈಮಲ್ಲಿ ಸಮ್ ವೆಜಿಟೇಬಲ್ ಸೂಪ್, ಗ್ರೀನ್ ಟೀ ಇದನ್ನೆಲ್ಲ ಕುಡಿಯೋದು. ಅದಕ್ಕೆ ನೀನಿಷ್ಟು ಸಣ್ಣಕ್ಕೆ ಬೆಳ್ಳಕ್ಕಿರೋದು ಅಲ್ವಾ? ಹೌದು, ನಾನು ಯಾವಾಗಲೂ ಡಯಟ್ ಮೇಂಟೈನ್ ಮಾಡ್ತೀನಿ. ಅದಕ್ಕೆ ಅಲ್ವಾ ನನ್ನ ಗಂಡನೂ ನನ್ನನ್ನು ಇಷ್ಟಪಟ್ಟಿದ್ದು ಅಲ್ವಾ ಬೇಬಿ? ಹೆಣ್ಣಿಗೆ ಬೇಕಾಗಿರೋದು ಅಂದ ಚಂದ ಅಲ್ಲ, ಒಳ್ಳೆ ಗುಣ. ಅಂದವಾಗಿರೋ ಹುಡುಗಿರಿಗಿಂತ ಒಳ್ಳೆ ಸಂಸ್ಕಾರ ಇರೋ ಹುಡುಗಿರಿಗೆ ಗೌರವ ಜಾಸ್ತಿ. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ನನಗೀ ಮನೆಯಲ್ಲಿ ಮರ್ಯಾದೆ ಇಲ್ಲ ಅಂತಿದ್ಯಾ? ಬೇಜಾರಾಗ್ಬೇಡಮ್ಮ, ಇವತ್ತೊಂದಿನ ಅನ್ನ ಸಾರು ತಿನ್ನು. ಬೇಕಾದ್ರೆ ನಾಳೆಯಿಂದ ನಿಮ್ಗೆ ಏನು ಬೇಕೋ ಅದು ಮಾಡ್ಕೊಡ್ತೀನಿ. ಅಮ್ಮ, ಹಸ್ವಿರೋರ್ಗೆ ಏನು ಕೊಟ್ಟರು ತಿಂತಾರೆ, ಇಲ್ದಿರೋರ್ಗೆ ಅಮೃತ ಕೊಟ್ಟರು ಬೇಡ ಅಂತಾನೆ ಅನ್ಸೋದು. ಒಬ್ರು ಹೊಂದ್ಕೊಂಡು ಹೋಗ್ಬೇಕು. ನೀನು ಸುಮ್ಮನೆ ಇರು. ಸಂಜನಾ, ನಾಳೆ ನಿಮ್ಮಿಬ್ಬರು ಮದುವೆ ಪ್ರಯುಕ್ತ ಪೂಜೆ ಇಟ್ಕೊಂಡಿದ್ದೀವಿ. ನೀನೆಲ್ಲೂ ಹೊರಗಡೆ ಹೋಗ್ಬೇಡಮ್ಮ. ಅತ್ತೆ, ನಾಳೆ ನನ್ನ ಪ್ಲಾನ್ಸ್ ಏನಿರುತ್ತೆ ಅಂತ ನಾನು ಇನ್ನೂ ಡಿಸೈಡ್ ಮಾಡಿಲ್ಲ. ಮನೇಲೇ ಇರ್ತೀನಿ ಅನ್ನೋ ಗ್ಯಾರಂಟಿ ನೀವು ಇಟ್ಕೋಬೇಡಿ. ಏಯ್, ನಾಳೆ ಪೂಜೆ ಇದೆ ಅಂತ ಹೇಳ್ತಿದ್ದಾರೆ ತಾನೆ, ಆದ್ರೂ ಗೊತ್ತಿಲ್ಲ ಅಂತ ಯಾಕೆ ಹೇಳಬೇಕು? ತಂದೆ ತಾಯಿ ಸ್ಥಾನದಲ್ಲಿ ಹೇಳೋರ್ಗೆ ಹೇಗೆ ಮರ್ಯಾದೆ ಕೊಡ್ಬೇಕಂತ ಗೊತ್ತಿಲ್ವಾ? ನೀವು ಅಪ್ಪ ಅಮ್ಮ ಹೇಳ್ಕೊಡಿಲ್ವಾ ನಿಂಗೆ? ನಮ್ಮ ಅಪ್ಪ ಅಮ್ಮನ ಬಗ್ಗೆನೇ ಮಾತಾಡ್ತೀಯಾ? ಯಾವನಿಗೆ ಬೇಕು ಈ ಊಟ? ಸಂಜೆ ಲೋ, ನೀನ್ ಬೈದಿದ್ದಕ್ಕೆ ಪಾಪ ಅವ್ಳು ಊಟನೇ ಮಾಡದೆ ಹೋದ್ಲಲ್ಲೋ. ಅವ್ಳ ಜೊತೆ ಹೆಂಗ್ ಮಾತಾಡ್ಬೇಕು ಅಂತಾನೂ ಗೊತ್ತಿಲ್ವೇನೋ ನಿನ್ಗೆ? ಈ ವಿಷಯಕ್ಕೆ ತಲೆ ಯಾಕೆ ಮಾಡತ್ತೆ? ಓಹೋ, ನೀನ್ ಚಿಕ್ಕವನಿದ್ದಾಗ ನೀನ್ ಅಂಡು ತೊಳಿಯಕ್ಕೆ ಅತ್ತೆ ಬೇಕಾಗಿತ್ತು, ಈಗ ನಾನ್ ಮಾತಾಡಂಗಿಲ್ವಾ?